ಚಿಕ್ಕಬಳ್ಳಾಪುರ ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ ಒಳಪ್ನಳ್ಳಿ ಗ್ರಾಮದಲ್ಲಿ ಅಂದರೆ ಅನಾದಿ ಕಾಲದಿಂದ ಅವರ ತಂದೆ ತಾಯಿ ಮಾಡಿದ ಪೂಜಾ ಫಲದಿಂದ ಭಗವಂತನ ಇಷ್ಟು 10 ವರ್ಷಕ್ಕೆ ಮುಂಚೆ ಒಂದು ಪುಟ್ಟವಾದ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ರಿ. ತದನಂತರ ಭಗವಂತನ ಶಕ್ತಿ ಚೈತನ್ಯದಿಂದ ಅಪಾರವಾದ ಒಂದು ದೇವಸ್ಥಾನ ನಿರ್ಮಾಣ ಮಾಡಿ ಆ ದೇವಾಲಯದಲ್ಲಿ ಒಂದು ಶಿಲಾಮೂರ್ತಿ ವಿಗ್ರಹ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಕಾರ್ಯಕ್ರಮವನ್ನು ನಡೆಸಿ ಈ ದಿನದಂದು 10ನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಶ್ರೀ ಶ್ರೀ ನಾಗೇಂದ್ರ ಮುನೇಶ್ವರ ಸ್ವಾಮಿಯವರ ಆಶೀರ್ವಾದದೊಂದಿಗೆ ದೇವಾಲಯ ಧರ್ಮದರ್ಶರಾದಂಥ ಮಹಾರಾಜರ ಶ್ರೀ ಮಲ್ಲಿಗೆ ಗೋತ್ರೋದ್ಭವ ಅಂತ ನಾರಾಯಣಪ್ಪನವರು ಮತ್ತು ಮುನಿಯಮ್ಮನವರು ಮತ್ತು ಮಕ್ಕಳಾದಂಥ ಅಶ್ವಥಣ್ಣವರು ಮತ್ತು ಹಳೇಂದ್ರಾದಂಥ ಕೇಶವಮೂರ್ತಣ್ಣವರು ಮತ್ತು ನಾರಾಯಣ ಸ್ವಾಮಣ್ಣವರು ಎಲ್ಲ ಅವ್ರ ಚಿಗಪ್ಪನವರು ದೊಡ್ಡಪ್ಪನವರು ಎಲ್ಲ ಕುಟುಂಬ ಸೇರಿ ಪಾಪಣ್ಣವರ ಕುಟುಂಬದವರೆಲ್ಲರೂ ಸೇರಿ ಎಲ್ಲ ಗ್ರಾಮಸ್ಥರು ಎಲ್ಲ ಭಕ್ತಾದಿಗಳು ಎಲ್ಲ ನನ್ನ ಕುಟುಂಬ ಅಂತ ಹೇಳ್ಬಿಟ್ಟು ಆ ಭಗವಂತನು ಸಾಕ್ಷಾತ್ವಾಗಿ ಇಲ್ಲಿ ನಡೆಸಿದ ನಾಗೇಂದ್ರ ಮುನೇಶ್ವರ ಸ್ವಾಮಿ ಯಾವುದೇ ರೀತಿ ಒಬ್ಬ ಪಂಡಿತ ಪುರೋಹಿತರಾಗಲಿ ಯಾವುದರಿಂದ ಅಯ್ಯಪ್ಪನ ಬೆಳೆದಿಲ್ಲ. ಒಂದು ಉದ್ಭವ ಮೂರ್ತಿಯಾಗಿ ಒಂದು ಕಲಶದ ಮೂರ್ತಿಯಾಗಿ ಅಯ್ಯಪ್ಪನ ಅದ್ಭುತವಾಗಿ ನೆರವೇರಿಸ್ಕೊಟ್ಟವ್ರೆ. ಈ ಕಾರ್ಯಕ್ರಮವನ್ನು ನಾವು ವೇದ ಬ್ರಹ್ಮಶ್ರೀ ಶಿಲ್ಪಿ ರಾಜೇಶ್ವರ ಸ್ವಾಮಿಯವರ ಅವರು ನನ್ನ ಕುಟುಂಬ ನಮ್ಮನ್ನು ಬಿಟ್ಟು ಏನು ಮಾಡಲ್ಲ, ನಾವು ಹೊಗಳಬಾರ್ದು, ಆದ್ರೂ ನಮ್ಮನ್ನು ಬಿಟ್ಟು ಏನು ಮಾಡಿಲ್ಲ. ನಾವು ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಾನು ಎಲ್ಲಿ ಇಷ್ಟೊತ್ತವರೆಗೂ ಇರಲ್ಲ, ಆದರೂ ಭಗವಂತನ ಸನ್ನಿಧಾನದಲ್ಲಿ ನೀ ಮಾಟ ಮಂತ್ರ ಯಂತ್ರ ತಂತ್ರ ಆ ಥರ ಏನಿಲ್ಲ. ಭಗವಂತನ ಶಕ್ತಿ ಚೈತನ್ಯದಿಂದ ಎಷ್ಟೋ ಸಾವಿರಾರು ಜನಕ್ಕೆ ಸಂತಾನ ಭಾಗ ಆಗೈತೆ, ಆರೋಗ್ಯ ಆಗೈತೆ, ನಿಮಾನ್ಸು ಎಲ್ಲ ಕಡೆ ಹೋಗಿ ಇಲ್ಲಿ ಬಂದಿರೋಂಥ ಎಷ್ಟೋ ಭಕ್ತಾದಿಗಳು ಇದ್ದಾರೆ, ಅದೆಲ್ಲ ಹೇಳ್ಬಾರ್ದು. ಅದ್ಭುತವಾದ ಒಂದು ನಾಗೇಂದ್ರ ಮುನೇಶ್ವರ ಸ್ವಾಮಿಯ ಕ್ಷೇತ್ರ ಅಂದರೆ ಸುಮಾರು 16 ಹಳ್ಳಿಗೂ ಇರೋಂಥ ಕ್ಷೇತ್ರ ಇದು. ಆ ಭಗವಂತ ಇನ್ನಷ್ಟು ಶಕ್ತಿ ಚೈತನ್ಯದಿಂದ ಎಲ್ಲರಿಗೂ ಆರೋಗ್ಯ ಕೊಟ್ಟು ಈ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಲಂತ ನಾವು ಪ್ರಾರ್ಥನೆ ಮಾಡ್ಕೊಂಡಿದ್ದೀವಿ. ಜೈ ಮುನೇಶ್ವರ. ಶ್ರೀ ನಾಗೇಂದ್ರ ಮುನೇಶ್ವರ ಸ್ವಾಮಿ ದೇವಸ್ಥಾನ ನಾವು 10 ವರ್ಷದಿಂದ ಪೂಜೆ ಪುನಸ್ಕಾರ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸುಮಾರು 30 ವರ್ಷ ಹಿಂದಿನ ಕಾಲದಿಂದ ನಾವು ಅಯ್ಯಪ್ಪ ಹುತ್ತಿಗೆ ಪೂಜೆ ಮಾಡಿಕೊಂಡು ಒಂದು 10 ವರ್ಷದಿಂದ ದೇವಸ್ಥಾನ ನಿರ್ಮಾಣ ಮಾಡಿ ಚಿಕ್ಕದಾಗಿ ಗರ್ಭಗುಡಿ ಇದ್ದು ಮತ್ತು ಸ್ವಯಾಜಿತವಾಗಿ ಒಂದು ದೊಡ್ಡ ದೇವಸ್ಥಾನ ಆಗಿ ಕಟ್ಟಿ ಶ್ರೀ ರಾಜಶೇಖರ ಸ್ವಾಮಿಗಳು 10 ವರ್ಷದಿಂದ ಈ ಜಾಗದಲ್ಲಿ ಒಂದು ಪೂಜೆ ಪುನಸ್ಕಾರ ನಮ್ಗೆ ಅಷ್ಟೇ ಒಳ್ಳೆಯದಾಗಿ ನಡೆಸ್ಕೊಂಡು ಬಂದಿದ್ದೀವಿ. ಇಷ್ಟೋಗನು ಎಲ್ಲರಿಗೂ ದೇವರು ಕಾಪಾಡಲಿ, ಆಯುಷ ಆರೋಗ್ಯ ಸೌಭಾಗ್ಯ ಎಲ್ಲ ಕೊಡಲಿ ಅಂತ ಕೇಳ್ಕೊತೀವಿ. ಶಿಡ್ಲಘಟ್ಟ ತಾಲೂಕು ವಲ್ಲಪ್ಪನಹಳ್ಳಿ ಗ್ರಾಮ ಎಂಬ ಒಂದು ಪುಟ್ಟ ಹಳ್ಳಿಯಲ್ಲಿ ಅಶ್ವತ್ಥ ಮತ್ತು ಅವರ ಕುಟುಂಬದವರು ಮತ್ತು ಅವರ ದೊಡ್ಡಪ್ಪನವರಾದ ಪಾಪಣ್ಣ ಮತ್ತು ಮಕ್ಕಳು ಇವರ ಜಾಗದಲ್ಲಿ ಸುಮಾರು 30 ವರ್ಷ ಪುರಾತನ ಕಾಲದಿಂದ ಶ್ರೀ ನಾಗೇಂದ್ರ ಮುನೇಶ್ವರ ಸ್ವಾಮಿ ಉದ್ಭವಿಸಿದ್ದು, ಈಗ 10 ವರ್ಷಗಳಿಂದ ಒಂದು ಚಿಕ್ಕ ದೇವಸ್ಥಾನದಿಂದ ಸ್ಟಾರ್ಟ್ ಮಾಡಿ ಈಗ ಒಳ್ಳೆ ಅದ್ಭುತವಾದ ಸಾರ್ವಜನಿಕರ ಬೆಂಬಲದಿಂದ ಒಳ್ಳೆ ಅದ್ಭುತವಾಗಿ ಒಂದು ದೇವಸ್ಥಾನವನ್ನು ನಿರ್ಮಿಸಿದ್ದೇವೆ. ಇದು ಚೆನ್ನಾಗಿ ಆಗುತ್ತಿದೆ ಮತ್ತು ಇದೇ ರೀತಿ ಚೆನ್ನಾಗಿ ಸಾರ್ವಜನಿಕರಿಂದ ಒಳ್ಳೆ ಪ್ರೋತ್ಸಾಹ ಇದೆ. ಅದೇ ಥರ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಮತ್ತು ಸಂತಾನ ಭಾಗ್ಯ ಎಲ್ಲರಿಗೂ ಸುಮಾರು ಕಡೆ ಹೋಗಿ ಬಂದು ಇಲ್ಲಿ ಬಂದು ಎಲ್ಲರಿಗೂ ಒಳ್ಳೆಯದಾಗ್ತಾಯಿದೆ. ಆದ್ದರಿಂದ ದೇವರು ಒಳ್ಳೆಯ ಶಕ್ತಿ ಮತ್ತು ಬಲ ಕೊಡಲಿ ಅಂತ ತಮ್ಮಲ್ಲಿ ಕಳಕಳಿ ಮನವಿ. ಹೆಸರು ಗಂಗಣ್ಣ ಅಂತ. ಇಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡೋರು ಅಶ್ವತ್ಥ ಅಂತ ನಮ್ಮ ಅಳಿಯ, ಮತ್ತು ಮುನಿಯಮ್ಮ ಅಂತ ನಮ್ಮ ಅಕ್ಕ, ನಮ್ಮ ಭಾವ ನಾರಾಯಣಪ್ಪ ಅಂತ, ಮತ್ತು ನಮ್ಮ ಭಾವನವರಾದಂಥ ಎಂಬ ಪಾಪಣ್ಣ ಮತ್ತು ಅವ್ರ ಕುಟುಂಬದವ್ರ ಮಕ್ಕಳೆಲ್ಲ ಸೇರಿ ಮಾಡಿರ್ತಕ್ಕಂಥ ದೇವಸ್ಥಾನ. ಏನಂದರೆ ನಮ್ಮ ಮಗಳನ್ನ ಕೊಟ್ಟ ಮೇಲೆ ಇಲ್ಲಿಗೆ ಬಂದ್ವಿ, ನಮಗೂ ಒಂದು ಹೊಸ ಅನುಭವ. ನಾವು ನಮ್ಮ ದೊಡ್ಡಪ್ಪನವ್ರ ದೇವಸ್ಥಾನದಲ್ಲಿ ಮುಂಜಾವ್ರು ಮಾಡ್ಕೊತಾ ಇದ್ವಿ. ಇಲ್ಲಿ ನಮ್ಮ ಮಗಳನ್ನ ಕೊಟ್ಟ ಮೇಲೆ ಇಲ್ಲಿ ಅಪ್ಪನ ಕಡೆಯಿಂದ ಉತ್ತರ ತಗೊಂಡ್ವಿ. 14 ದಿವಸದಲ್ಲಿ ನಮ್ಮ ತೋಟದಲ್ಲಿ ದೇವಸ್ಥಾನ ಮಾಡಿದ್ವಿ. ಅಯ್ಯಪ್ಪನ ನಿರ್ಮಾಣ ಮಾಡಿದಾಗಿಂದ ನಮಗೆಲ್ಲ ಒಳ್ಳೆ ಕಾರ್ಯಗಳು ನಡೀತಾ ಇದೆ. ದೇವರಲ್ಲಿ ಸತ್ಯ ಇದೆ, ಇದರಲ್ಲಿ 2 ಮಾತಿಲ್ಲ. ಸುಮಾರು ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ಬಂದು ಭಕ್ತಾದಿಗಳು ಇಲ್ಲೇ ಇರ್ತಾರೆ. ಸುಮಾರು 21 ವರ್ಷ ಮಕ್ಕಳಿರಲಿಲ್ಲ, ಅಂಥವ್ರಿಗೆ ಇವತ್ತು ಮಗು ಆಗ್ತಾ ಇದೆ. 4
ಬರಬೇಕು